ಎಂಪಿ ಚುನಾವಣೆ, ಲೋಕಸಭಾ ಚುನಾವಣೆ ಇದೆ ರಾಜ್ಯದಲ್ಲಿ. ಹಾಗಾಗಿ ನಮ್ಮ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಅಭ್ಯರ್ಥಿಯಾಗಿರೋದ್ರಿಂದ ನಾವು ಇವತ್ತು ನಮ್ಮ ಒಂದು ಹಾಸನ ಕೋರ್ಟಿಗೆ ಬಂದು ನಮ್ಮ ವಕೀಲರುಗಳ ಒಂದು ಆದೇಶದ ಮೇರೆಗೆ, ಅಂದ್ರೆ ನಾವು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇವತ್ತು 10:30ಗೆ ಇಲ್ಲಿಗೆ ಬಂದು ನಾವು ಅವ್ರನ್ನ ಮನವಿ ಮಾಡಿದ್ವಿ, ವೋಟ್ ಕೇಳಿದ್ವಿ. ಆ ಕಾರಣಕ್ಕಾಗಿ MP ಅವರು, ನಾವು ಮತ್ತೆ ಶಾಸಕರು ಕೂಡ, ಎಲ್ಲ ಹಾಸನ ಶಾಸಕರು ಹಾಗೂ ಒಳಾಂಗಣ ಶಾಸಕರು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಮನವಿ ಮಾಡಿದ್ದೀವಿ. ಎಲ್ಲರಿಗೂ ವೋಟ್ ಕೊಡಿ ಅಂತ ಕೇಳಿದ್ದೀವಿ. ಆ ಕಾರ್ಯಕ್ರಮಕ್ಕೋಸ್ಕರ ಬಂದಿರ್ತದೆ. ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಎಲ್ಲ ಕಡೆ ಚೆನ್ನಾಗಿದೆ. ಪ್ರಜ್ವಲ್ ರೇವಣ್ಣ ಅವ್ರಿಗೆ ಚೆನ್ನಾಗಿದೆ. ಕಳೆದ 5 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಅವರು ಬಂದಂತ ಗ್ರಾಂಟ್ ಯಾಕೆ ಅಂದ್ರೆ, ಮೊದಲು 1-2 ವರ್ಷ ಸನ್ಮಾನ್ಯ ಶ್ರೀ ಮೋದಿಜಿಯವರು ನಮಗೆ ಅಂತಲ್ಲ, ಇಡೀ ರಾಷ್ಟ್ರಕ್ಕೆ ಗ್ರಾಂಟ್ ಕೊಡ್ಲಿಲ್ಲ. ಕಾರಣ ಎಲ್ಲ ಗೊತ್ತಿದೆ ನಿಮಗೆ. ಇದು ಕೊರೋನಾ ಬಂದಂತ ಸಮಯದಲ್ಲಿ ಯಾವುದೇ ಗ್ರಾಂಟ್ಗಳು ನಮಗೆ ಬರಲಿಲ್ಲ, ಯಾರಿಗೂ ಬರಲಿಲ್ಲ. ನಮಗೆ ಅಂತಲ್ಲ, ಪಕ್ಷ ಭೇದ ಅಂತಲ್ಲ, ಒಟ್ಟಿನಲ್ಲಿ ಯಾರಿಗೂ ಬರಲಿಲ್ಲ. ಹಾಗಾಗಿ ಆಮೇಲೆ ಕೊಟ್ಟಂತ ಗ್ರಾಂಟ್ಗಳನ್ನ ಯಾವುದು ಕೂಡ ಅದನ್ನ ವೇಸ್ಟ್ ಆಗುವುದಾಗ ಎಲ್ಲೂ ಕೂಡ ಅದು ಸದ್ವಿನಿಯೋಗ ಪ್ರತಿಯೊಂದು ಎಲ್ಲೆಲ್ಲಿ ಕೆಲಸಗಳನ್ನ ಮಾಡಬೇಕು ಅಲ್ಲಿಗೆಲ್ಲ ಗ್ರಾಂಟ್ಗಳನ್ನ ಕೊಟ್ಟು ಕೆಲಸಗಳನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ಹಾಗಾಗಿ ಈಗ ರೇವಣ್ಣ ಅವರು ಮಾಡಿರುವಂಥದ್ದು ಕಣ್ಣು ಮುಂದೆ ನಿದರ್ಶನವಾಗಿ ನಿಂತಿದೆ. ಇವತ್ತು ನಾವು ಇಂಥ ಕೋರ್ಟ್ ಒಳಗಡೆ ಕೋರ್ಟಿಂದ ಹೊರಗೆ ಬಂದು ಮಾತಾಡ್ತಾ ಇದ್ದೀನಿ. ಹಾಗಾಗಿ ಇಂಥ ಒಂದು ಕೋರ್ಟ್ ಅಂತ ಕೊಟ್ಟಂತವ್ರು ರೇವಣ್ಣ ಅವರ ಕೊಡುಗೆ. ಇಲ್ಲಿ ನಮ್ಮ ಎದುರುಗಡೆ ಇರುವಂತ ಒಂದು ಬಸ್ ಸ್ಟ್ಯಾಂಡ್ ನೋಡ್ತಾ ಇದ್ದೀರಾ, ಇವತ್ತು ಅದನ್ನೆಲ್ಲ ಕೊಟ್ಟಂತದ್ದು ರೇವಣ್ಣ ಅವರ ಒಂದು ಅನುದಾನ ಅಂದ್ರೆ ಕೊಡುಗೆ. ಅವ್ರು ಮಾಡಿಸ್ತಂತ ಗ್ರಾಂಟ್ ತಗೊಂಡ್ ಬಂದು ಮಾಡಿಸಿರುವಂತದ್ದು. ಈಗ ಮೊನ್ನೆ ನಿಮ್ಗೆಲ್ಲ ನೋಡಿದ್ರಿ, ಕಳೆದ ವಾರ ಸನ್ಮಾನ್ಯ ಶ್ರೀ ನಮ್ಮ ಇವರು ಗಡ್ಕರಿ ಅವರು ಸಾಹೇಬ್ರು ಬಂದಂತ ಸಮಯದಲ್ಲಿ ರೇವಣ್ಣ ಅವ್ರನ್ನ ಖುದ್ದಾಗಿ ಫೋನ್ ಮಾಡಿ ಅವರೇ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಕರೆಸ್ಕೊಂಡಂತದ್ದು. ಹಾಗೆ ನಮ್ಮ ಹಾಸನಿಗೆ 4,500 ಕೋಟಿ ಅವರು ಗ್ರಾಂಟ್ ಕೊಟ್ಟಿದ್ದಾರೆ. ಆ ಗ್ರಾಂಟಿನ ತರಬೇಕಾದ್ರೆ ಅವರು ದೇವೇಗೌಡರು ಮತ್ತೆ ರೇವಣ್ಣ ಅವರು ಖುದ್ದಾಗಿ ಹೋಗಿ ಗಡ್ಕರಿ ಸಾಹೇಬ್ರನ್ನ ಭೇಟಿ ಮಾಡಲಾಗಿ ನಮಗೆ 4,500 ಕೋಟಿನ ನಮಗೆ ಇವತ್ತು ಹಾಸನ್ಗೆ ಅನುದಾನ ಕೊಟ್ಟಿದ್ದಾರೆ. ನಮಗೆ ಅದೆಲ್ಲ ಬಹಳ ಸಂತೋಷವಾದಂತ ವಿಷಯ. ಇವತ್ತು ಮೋದಿಜಿ ಅವರ ಮಾಡಿರೋಂತ ಒಂದು ಒಳ್ಳೊಳ್ಳೆ ಕಾರ್ಯಗಳು ನಮಗೂ ಎಲ್ಲ ದಿನನಿತ್ಯ ನೋಡ್ತಾ ಇರ್ತೀವಿ. ಹಾಗಾಗಿ ಇವತ್ತು ಅವರ ಒಂದು ಆಶೀರ್ವಾದ ಮತ್ತೆ ದೇವೇಗೌಡರ ಆಶೀರ್ವಾದದಿಂದ, ಜನರುಗಳ ಆಶೀರ್ವಾದನೂ ಬೇಡ್ತಾ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ನಾನು ವೋಟ್ ಕೇಳಲಿಕ್ಕೆ, ನನಗೆ ಆದಂತ ಎಲ್ಲೆಲ್ಲಿ ಹೋಗ್ಲಿಕ್ಕೆ ನನಗೆ ಸಾಧ್ಯವಾಗ್ತದೆ ಅಲ್ಲೆಲ್ಲ ನಾನು ಹೋಗಿ ಇವತ್ತು ಪ್ರಚಾರನ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರ ಸಲುವಾಗಿ ನಾವು ಈ ಕೋರ್ಟಿಗೆ ಬಂದು ವೋಟ್ ಕೇಳ್ತಾ ಇದ್ವಿ, ಮುಂದುವರಿಸ್ತೀವಿ.